ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೀ. ಇವತ್ತು ನಾವು ಬಂದಿರೋದು ಎಲ್ಲಿಗೆಪ್ಪ ಅಂತಂದರೆ, ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ನಮ್ಮ ಸಂಡೂರನ್ನ. ನಾನು ಭಾಳ ದಿನದಿಂದ ಅಂದ್ಕೊಳ್ತಿದ್ದೆ ನಮ್ಮ ಸಂಡೂರನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ. ಕೊನೆಗೂ ನನ್ನ ಟೀಮ್ ಜೊತೆ ನಾನು ಬಂದಿರೋದು ನಮ್ಮ ಸಂಡೂರಿಗೆ. ನಿಮಗೆಲ್ಲ ಗೊತ್ತಿರುತ್ತೆ, ಉತ್ತರ ಕರ್ನಾಟಕದ ಮಲೆನಾಡೆ ಅಂತ ಕರೆಯುವ ನಮ್ಮ ಸಂಡೂರಿಗೆ ಇವತ್ತು ನಾನು ಬಂದಿರೋದು. ಸೊ ಭಾಳಷ್ಟು ಖುಷಿ ಆಗುತ್ತೆ, ಯಾಕಂತಂದರೆ ನಾನು ಸುಮಾರು ಕಡೆ ರೈಡ್ ಮಾಡ್ತಾಯಿದ್ದೆ, ಭಾಳಷ್ಟು ಕಡೆ ಹೋಗಿದ್ದೀನಿ. ನನಗೆ ನಮ್ಮ ಸಂಡೂರನ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ. ಕೊನೆಗೂ ನನ್ನ ಟೀಮ್ ಜೊತೆ ನಾನು ಮಾಡೋಣ ಅಂತೇಳಿ ಅವರಿಗೆಲ್ಲ ಹೇಳ್ಕೊಂಡು ಕೊನೆಗೂ ನಾನು ಕರ್ಕೊಂಬಂದಿದ್ದು ನಮ್ಮ ಸಂಡೂರಿಗೆ. ನಾನು ಸುಮಾರು ಕಡೆ ಟ್ರಾವೆಲ್ ಮಾಡ್ತಾಯಿದ್ದೆ, ಸುಮಾರು ಕಡೆ ಪ್ಲೇಸಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಸೊ ಕೊನೆಗೂ ನಾನು ನಮ್ಮ ಸಂಡೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು, ನಮ್ಮ ಸಂಡೂರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿರೋದು. ಭಾಳಷ್ಟು ಜನಕ್ಕೆ ಸಂಡೂರ ಬಗ್ಗೆ ಗೊತ್ತಿಲ್ಲ, ಅಂದರೆ ಸಂಡೂರಿನ ವಿಶಿಷ್ಟತೆ ಏನು, ಅಲ್ಲೆಲ್ಲ ಏನಿರುತ್ತೆ ಏನಿಲ್ಲ ಅಂತ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ನನಗೆಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು, ನಿಮ್ದು ಯಾವ ಊರು, ಎಲ್ಲಿರ್ತೀರಾ, ಏನು ಅಂತ. ಅದಕ್ಕೆ ಸೊ ಅವರಿಗೆಲ್ಲ ಈ ವಿಡಿಯೋ ನಾನು ಮಾಡ್ತಾಯಿರೋದು. ನಮ್ಮ ಸಂಡೂರು ಬಂದುಬಿಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು. ನಮ್ಮ ಸಂಡೂರು ಈಕ್ವಲ್ ಟು ಮಲೆನಾಡು, ಅಂದರೆ ಉತ್ತರ ಕರ್ನಾಟಕದ ಮಲೆನಾಡು ಅಂತಲೇ ಕರೀತಾರೆ ನಮ್ಮ ಸಂಡೂರನ್ನ. ಸೊ ಇನ್ನೊಂದು, ನಮ್ಮ ಸಂಡೂರು ಬಹಳಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ನಮ್ಮ ಸಂಡೂರಲ್ಲೇ. ಭಾಳಷ್ಟು ಜನಕ್ಕೆ ಯಾವುದು ಗೊತ್ತೇ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ, ನಮ್ಮ ಸಂಡೂರ ಬಗ್ಗೆ ಹೇಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಸಂಡೂರು ಮಳೆಗಾಲ ಮಾನ್ಸೂನ್ ಬಂತಂದರೆ ಸಾಕು, ತನ್ನದೇ ಅದೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದೇನಪ್ಪ ಅಂತಂದರೆ, ಬೆಟ್ಟ ಗುಡ್ಡ ಎಲ್ಲ ಹಚ್ಚ ಹಸಿರಲ್ಲಿ ಕೂಡ್ಬಿಟ್ಟು ಅದು ಯಾವ ಥರ ಇರುತ್ತೆ ಅಂತಂದರೆ ಹೇಳೋಕ್ಕೆ ಆಗೋಲ್ಲ, ಆ ಥರ ಇರುತ್ತೆ ಸಂಡೂರು ಮಳೆಗಾಲ ಬಂತಂದರೆ ಸಾಕು. ಸೊ ಅದನ್ನು ನೋಡೋಕ್ಕೆ ಒಂಥರ ಚಂದ ಸಂಡೂರನ್ನ ನೋಡೋಕ್ಕೆ. ಮರಾಠ ವಂಶಸ್ಥರು ಆಳಿದಂಥ ಊರು ಇದು. ಅವರ ಕೊಡುಗೆಂತೂ ಅಪಾರವಾಗಿದೆ ಸಂಡೂರಲ್ಲಿ. ಸ್ವಾತಂತ್ರ್ಯದ ನಂತರ ಕೂಡ ಒಂದು ಸಾರಿ ಗಾಂಧೀಜಿಯವರು ನಮ್ಮ ಸಂಡೂರಿಗೆ ಭೇಟಿ ಕೊಡ್ತಾರೆ. ಅವ್ರ ಹೇಳಿಕೆ ಏನಾಗಿತ್ತಪ್ಪ ಅಂತಂದರೆ, ಇಲ್ಲಿ ಕೇಳಿ. ಸಂಡೂರಿನ ಸೆಪ್ಟೆಂಬರ್ ಅಂತ ಒಂದು ಹೇಳಿಕೆನೂ ಕೊಡ್ತಾರೆ. ಸೊ ಅವ್ರು ಹೇಳಿದ್ದು ನಿಜಾನೇ. ನಮ್ಮ ಸಂಡೂರನ್ನ ಸೆಪ್ಟೆಂಬರಲ್ಲಿ ತಿಂಗಳಲ್ಲಿ ನೀವು ನೋಡಿದ್ರೆ ಕಳೆದೇ ಹೋಗ್ತೀರ, ಯಾಕಂತಂದರೆ ಹಚ್ಚ ಹಸಿರಲ್ಲಿ ಕೂಡಿರುತ್ತೆ ನಮ್ಮ ಸಂಡೂರು. ಸೊ ಸೆಪ್ಟೆಂಬರಲ್ಲಿ ಮಾತ್ರ ಅದು ಯಾವ ಥರ ಇರುತ್ತೆ ಅಂತಂದರೆ ಹೇಳೋಕ್ಕೆ ಆಗೋಲ್ಲ. ಅದನ್ನು ನೋಡ್ಕೊಂಡೇ ತಿಳ್ಕೊಬೇಕು ಸಂಡೂರನ್ನ ನೀವು ಸೆಪ್ಟೆಂಬರಲ್ಲಿ ನೋಡಿದ್ರೆ. ನೀವು ಅನ್ಕೊತಿರ್ಬೋದು, ಯಾಕೆ ಇವರು ಹಚ್ಚ ಹಸಿರು ಅಂತೇಳಿ ಈ ಥರ ಕೆಂಪಗಿದೆ ಅಂತೆಲ್ಲ ನೀವು ಹೇಳ್ತಾ ಇರ್ಬೋದು. ಬಟ್ ಅದಕ್ಕೂ ಒಂದು ರೀಸನ್ ಇದೆ. ಅದೇನಪ್ಪ ಅಂತಂದರೆ, ನಮ್ಮ ಸಂಡೂರು ಇನ್ನೊಂದಕ್ಕೂ ಫೇಮಸ್ಸು. ಅದು ಏನಕ್ಕೆಪ್ಪ ಅಂತಂದರೆ ಮೈನಿಂಗಿಗೆ. ಇಡೀ ರಾಜ್ಯದಲ್ಲೇ ನಂಬರ್ 1 ಮೈನಿಂಗ್ ಏರಿಯಾ ಇರೋದು ನಮ್ಮ ಸಂಡೂರಲ್ಲೇ. ಅದು ಬಳ್ಳಾರಿ ಡಿಸ್ಟಿಕಲ್ಲೇ. ನಿಮಗೆಲ್ಲ ಗೊತ್ತಿರುತ್ತೆ ಬಳ್ಳಾರಿ ಏನಕ್ಕೆಲ್ಲ ಫೇಮಸ್ ಅಂತೇಳಿ. ಅದರಲ್ಲಿ ಜಾಸ್ತಿ ಮೈನಿಂಗ್ಸ್ ಇರೋದು ನಮ್ಮ ಸಂಡೂರಲ್ಲೇ. ಮುಂಚೆ ಸುಮಾರು ಮೈನಿಂಗ್ಸ್ ಎಲ್ಲ ಓಪನ್ ಇರ್ತಾಯಿತ್ತು, ಬಟ್ ಈಗಂತೂ ಅದು ಯಾವುದೂ ಇಲ್ಲ. ಈಗ ಎಲ್ಲೋ 1-2 ಮಾತ್ರ ಮೈನಿಂಗ್ಸ್ ಓಪನ್ ಇರೋದು. ಸೊ ಅದರಲ್ಲೇ ಮೈನಿಂಗ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಈಗ ನಮ್ಮ ಸಂಡೂರಿಗಂತೂ ಭಾಳಷ್ಟು ನೆಮ್ಮದಿ ಇದೆ. ಸೊ ನಾವು ಏನೀಗ ನೋಡ್ತಾ ಇದ್ದಲ್ಲ, ಇಷ್ಟು ಹಸಿರು ಕೂಡ, ಸೊ ಆ ಮೈನಿಂಗ್ಸ್ ಬಂದಾಗಿರೋದಕ್ಕೆ ಇಷ್ಟು ಹಸಿರು ನಾವು ನೋಡ್ತಾ ಇರೋದು. ಗಾಡಿ ಆದಷ್ಟು ಸೈಡಿಗೆ ಹಾಕಿ, ನಮ್ಮ ಫ್ರೆಂಡ್ ಶ್ರೀ ಒಳ್ಳೆ ವ್ಯೂ ತೋರ್ಸಕ್ ಕರ್ಕೊಂಡ್ ಬಂದಿದ್ದಾನೆ. ಬನ್ನಿ, ನಿಮ್ಗೂ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ, ಬನ್ನಿ. ನೋಡಿ ಬ್ರೋ, ಆ ರೂಟ್ ಎಲ್ಲ ಕಾಣುತ್ತಲ್ಲ, ಅದಾಗ ಇಷ್ಟು ಬಂದ್ಬಿಟ್ಟು ಮೈನಿಂಗ್ ಯೂಸ್ ಆಗುತ್ತೆ. ಅದೆಲ್ಲ ಆ ಸೈಡೆಲ್ಲ ಮೈನಿಂಗ್ಗೋಸ್ಕರನೇ. ಫೈನಲಿ ನಾವು ರೀಚ್ ಆಗಿದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ. ನಾನಂತೂ ಸುಮಾರು ಸಾರಿ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ, ಯಾಕಂತಂದರೆ ನಾವು ಹುಟ್ಟಿ ಬೆಳೆದು ಊರಲ್ಲೇ ಇದು ಇರೋದು. ಸೊ ನಮಗೂ ಒಂಥರ ಫೀಲ್ ಆಗುತ್ತೆ, ಇಂಥ ಹಿಸ್ಟಾರಿಕಲ್ ಪ್ಲೇಸ್ ನಮ್ಮೂರಲ್ಲಿ ಇದೆ ಅಂತಂತ ಹೇಳ್ಕೊಳ್ಳೋಕ್ಕೆ. ಸೊ ಅಂದರೆ ನನ್ನ ಫ್ರೆಂಡ್ಸ್ ಯಾರು ಈ ಪ್ಲೇಸ್ ನೋಡಿಲ್ಲ, ಅದಕ್ಕೆ ಅವರು ಮಚ್ಚ ನಿಮ್ಮ ಊರಲ್ಲಿ ಅಂದರೆ ಕುಮಾರಸ್ವಾಮಿ ಟೆಂಪಲಲ್ಲಿ ಒಂದ್ಸಲ ಕರ್ಕೊಂಡು ಹೋಗುವಂತ ಕೇಳೋದಕ್ಕೆ ಸೊ ನಾನು ಪ್ಲಾನ್ ಮಾಡಿಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು. ಇದು ಬಂದ್ಬಿಟ್ಟು ನನ್ನ ಅಡ್ವೆಂಚರ್ ಟೀಮ್ ಇದು. ಸೊ ನಾವು ಎಲ್ಲೇ ಟ್ರಾವೆಲಿಂಗ್ ಮಾಡಿದ್ರು ಜೊತೆಗೆ ಮಾಡೋದು ನಾವೆಲ್ಲ. ಸೊ ಟೆಂಪಲ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಹುಡುಗರು ಗೊತ್ತಲ್ಲ, ಸೊ ಕ್ವಾಟ್ಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂತಂದರೆ, ಸೊ ಟೆಂಪಲ್ ಬಗ್ಗೆ ಸ್ವಲ್ಪ ಹೇಳು, ಏನು ವಿಶೇಷ, ಇದ್ರ ಹಿಸ್ಟ್ರಿ ಸ್ವಲ್ಪ ಹೇಳಂತಂದರು. ಸೊ ನನಗೂ ಅಷ್ಟು ಗೊತ್ತಿಲ್ಲ, ಯಾಕಂತಂದರೆ ಸೊ ಅಂದರೆ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ನನಗೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ತಾಯಿದ್ರು ಟೆಂಪಲ್ ಬಗ್ಗೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಮಾಡಿದರು, ಏನಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅದು ಇವಾಗ ನೆನಪಿಲ್ಲ. ಸೊ ಇವ್ರು ಬಿಡಲೇ ಇಲ್ಲ ಕೊನೆಗೆ ಹೇಳೋ ತನಕ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಬಂದುಬಿಟ್ಟು ಒಂದು ಸಾವಿರಾರು ವರ್ಷದ ಹಳೆ ಟೆಂಪಲ್ಲು. ಇದು ಬಂದುಬಿಟ್ಟು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಆಗಿದ್ದಂಥ ಟೆಂಪಲ್ ಅಂತ ಹೇಳ್ತಾರೆ.
ಇದರ ಇತಿಹಾಸ ನೋಡ್ತಾ ಹೋದರೆ 8ನೇ ಶತಮಾನದ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಂಥ ದೇವಸ್ಥಾನ. ಈ ದೇವಸ್ಥಾನ ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ನಿರ್ಮಾಣಗೊಂಡಂಥ 2 ದೇವಸ್ಥಾನ, ಅದೇ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಮತ್ತು ತಾಯಿ ಪಾರ್ವತಿ ದೇವಸ್ಥಾನ. ಈ ದೇವಸ್ಥಾನ ದಕ್ಷಿಣ ಭಾರತದಲ್ಲಿಯೇ ಕಾರ್ತಿಕೇಯನ ಮೊದಲ ವಾಸಸ್ಥಾನ ಎಂದು ಕರೀತಾರೆ. ನಾವೆಲ್ಲ ಈ ಬೆಟ್ಟಕ್ಕೆ ಶ್ರೀ ಕುಮಾರಸ್ವಾಮಿ ಬೆಟ್ಟ ಅಂತ ಕರಿತೀವಿ. ಆದರೆ ಈ ಬೆಟ್ಟದ ಮೂಲ ಹೆಸರು ಬಂದುಬಿಟ್ಟು ಕ್ರೌಂಚಗಿರಿ ಅಂತ ಈ ಬೆಟ್ಟದ ಮೂಲ ಹೆಸರು. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಬಂದ್ಬಿಟ್ಟು ಶ್ರೀ ಕುಮಾರಸ್ವಾಮಿಯು ತಾರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ಈ ಪರ್ವತದೊಳಗೆ ನೆಲೆಸಿದ್ದ ಎಂದು ಪುರಾಣದ ಪ್ರಕಾರ ಹೇಳಲಾಗುತ್ತದೆ. ಇದು ಸುಬ್ರಹ್ಮಣ್ಯನ ಮೊದಲ ವಾಸಸ್ಥಾನವೆಂದು ಪುರಾಣದ ಪ್ರಕಾರ ಕೂಡ ಹೇಳಲಾಗುತ್ತದೆ. ಈ ದೇವಸ್ಥಾನವನ್ನು ಸೊಂಡೂರಿನ ರಾಜರಾದಂಥ ಗೋರ್ಪಡೆ ರಾಜ ವಂಶಸ್ಥರಿಂದ ಸಂರಕ್ಷಿಸಲ್ಪಟ್ಟ ದೇವಸ್ಥಾನವಾಗಿದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಕಾಣೋದು ಒಳಗಡೆ 2 ದೇವಸ್ಥಾನ ಕಾಣುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ಬಲಗಡೆ ಇರೋದು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ, ಎಡಗಡೆ ಇರೋದು ತಾಯಿ ಪಾರ್ವತಿ ದೇವಸ್ಥಾನ. ಕಾರ್ತಿಕ ಮಾಸದಲ್ಲೂ ವಿಶೇಷವಾಗಿ ಪೂಜೆ ಮತ್ತು ಅಲಂಕಾರ ಇರುತ್ತೆ. ಸುಮಾರು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡಿತಾರೆ. ಇಲ್ಲಿ ಫೋಟೋಸ್ ವಿಡಿಯೋಸ್ ಆಗಲಿ ತೆಗಿಯಂಗಿಲ್ಲ. ಅಲ್ಲಿ ನಮಗೆ ಬೋರ್ಡ್ ಕೂಡ ಹಾಕಿರ್ತಾರೆ, ಫೋಟೋಸ್ ವಿಡಿಯೋ ತೆಗಿಬಾರ್ದು ಅಂತಂದರೆ. ಯಾಕಂತಂದರೆ ಅದು ಮುಂಚೆಯಿಂದ ಬಂದಿರೋ ಆಚಾರ. ದೇವಸ್ಥಾನದ ಒಳಗಡೆ ಇರುವ ದೇವರ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋಂಗಿಲ್ಲ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸರಿ ಆದರೂ ಸೊಂಡೂರಿಗೆ ಬನ್ನಿ. ಸೊಂಡೂರಲ್ಲಿರುವ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ನೋಡಿ. ಯಾಕಂತಂದರೆ ಇಂಥ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಲಿಕ್ಕೆ ಯಾವಾಗಲೂ ಎಲ್ಲೂ ಸಿಗೋಲ್ಲ ನಮಗೆ. ಸೊ ಒಂದು ಸರಿ ಆದರೂ ನೋಡಿ, ವಿಸಿಟ್ ಮಾಡಿ.